ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನು ಕೂಡ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೇಲಿ ಯಾವ ರೀತಿಯಾಗಿ ವೈಕುಂಠ ಏಕಾದಶಿ ಪೂಜೆನ ಮಾಡಿದ್ವಿ ಮತ್ತು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಕೂಡ ದೇವ್ರ ದರ್ಶನ ಮಾಡ್ಬೋದು. ಬನ್ನಿ ವಿಡಿಯೋನು ಕೂಡ ಶುರು ಮಾಡೋಣ. ಹಿಂದಿನ ದಿವಸ ಏನು ಹೂವು ಎಲ್ಲ ಮಡಿಸಿ ಪೂಜೆನ ಮಾಡಿದ್ದೆ. ಹಿಂದಿನ ದಿವಸ ಎಲ್ರಿಗೂ ಗೊತ್ತಿರೋ ಥರನೇ ಶುಕ್ರವಾರ ಇತ್ತು. ತುಂಬ ಸಿಂಪಲ್ಲಾಗಿ ಪೂಜೆನೂ ಕೂಡ ಮಾಡಿಕೊಂಡಿದ್ದೆ ನಾನು ಶುಕ್ರವಾರ ದಿವಸ. ಇವತ್ತಿನ ದಿವಸ ಏನು ಹಿಂದಿನ ದಿವಸ ಹೂವನ್ನ ಮಾಡಿಸಿದ್ದೆ ಅದೆಲ್ಲನೂ ಕೂಡ ತೆಗೆದಿಟ್ಬಿಟ್ಟು ಇವಾಗ ಒಂದು ಕಡೆ ಇಟ್ಕೊಂಡಿದ್ದೀನಿ ಪ್ಲೇಟಲ್ಲಿ. ಇವತ್ತಿನ ದಿವಸಕ್ಕೆ ವೈಕುಂಠ ಏಕಾದಶಿ ಹಬ್ಬಕ್ಕೆ ಇವಾಗ ದೇವ್ರ ಮನೆಯೂ ಕೂಡ ರೆಡಿ ಮಾಡ್ಕೋಬೇಕು. ಬನ್ನಿ ಇವಾಗ ನೋಡೋಣ ಯಾವ ರೀತಿಯಾಗಿ ರೆಡಿ ಮಾಡ್ಕೊತೀನಿ ಅಂತ ನೋಡೋಣ. ಪೂಜೆ ಮನೆಯೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಏನು ಹಿಂದಿನ ದಿವಸ ಹೂವು ಎಲ್ಲ ಮಾಡಿಸಿದ್ದೆ ಅದೆಲ್ಲ ತಕ್ಕೊಂಡು ಆದಮೇಲೆ ಇವಾಗ ಪೂಜೆಗೂ ಕೂಡ ನಾನು ತಯಾರಿನ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಬಿಡಿ ಹೂವನ್ನ ತೊಗೊಂಡಿದ್ದೀನಿ, ಸೇವಂತಿಗೆ ಹೂವು ಮತ್ತು ರೋಸ್ ಹೂವನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನೇ ಪೋಣಿಸಿದಂತಹ ಹಾರಗಳನ್ನು ಕೂಡ ನಾನು ತೊಗೊಂಡಿದ್ದೀನಿ. ನಾನಿಲ್ಲಿ ಮೇಯ್ನಾಗಿ ನೈವೇದ್ಯ ಇಡಲಿಕ್ಕೆ ಹಣ್ಣುಗಳನ್ನ ತೊಗೊಂಡಿದ್ದೀನಿ ಮತ್ತು ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಆ್ಯಪಲ್, ದಾಳಿಂಬೆನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಪೂಜೆಗೂ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ದೇವ್ರ ಮನೆಯೂ ಕೂಡ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಈ ರೀತಿಯಾಗಿ ಒಂದು ಪುಟ್ಟದಾಗಿ ಹೂವನ್ನು ಕೂಡ ಮಡಿಸ್ಬಿಟ್ಟು ಈ ರೀತಿಯಾಗಿ ನಾನು ಅಲಂಕಾರನ ಮಾಡ್ಕೊಂಡಿದ್ದೀನಿ. ಮೇಯ್ನಾಗಿ ಇವತ್ತು ಶ್ರೀನಿವಾಸ ಫೋಟೋಗೆ ಕೂಡ ಈ ರೀತಿಯಾಗಿ ನಾನು ಹೂವನ್ನು ಮಡಿಸ್ಕೊಬಿಟ್ಟು ಪೂಜೆಗೆ ತಯಾರಿ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಪೂಜೆ ಮನೆ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ಪೂಜೆನೂ ಕೂಡ ಮುಗಿಸಿದ್ದೀನಿ. ನೀವು ನೋಡ್ಬೋದು ಇದೇ ರೀತಿಯಾಗಿ ಪೂಜೆನ ನಾನು ಮಾಡಿರೋದು. ಆವಾಗಲೇ ಫೋಟೋಗೆಲ್ಲ ಹೂವು ಎಲ್ಲ ಮಾಡಿಸ್ಕೊಂಡು ದೇವ್ರ ಮನೆಯೂ ಕೂಡ ರೆಡಿ ಮಾಡಿಕೊಂಡು ಇವಾಗ ಪೂಜೆನೂ ಕೂಡ ಮಾಡಿದ್ದೀನಿ. ನೈವೇದ್ಯಕ್ಕೆ ನಾನು ಆವಾಗೆ ಹೇಳ್ದಂಗೆ ಹಣ್ಣುಗಳು ಇಟ್ಬಿಟ್ಟು ಮತ್ತು ತೆಂಗಿನಕಾಯಿ ಹೊಡೆದ್ಬಿಟ್ಟು ಪೂಜೆನೂ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡಿದ್ದೀನಿ. ಪೂಜೆ ಮನೆಗೆ ಏನೆಲ್ಲ ಬೇಕು ಎಲ್ಲ ತಯಾರಿ ಕೂಡ ಆಯಿತು. ಪೂಜೆಗೆ ಹೂವನ್ನು ಮಡಿಸ್ಬಿಟ್ಟು ಒಂದು ಪುಟ್ಟದಾಗಿ ಅಲಂಕಾರ ಕೂಡ ಮಾಡಿದ್ದಾಯಿತು. ಅದ್ರ ಜೊತೆಗೆ ನೈವೇದ್ಯಕ್ಕೆ ಏನೆಲ್ಲ ಬೇಕು ಎಲ್ಲವೂ ಕೂಡ ನೋಡಿಕೊಂಡು ಪೂಜೆನ ಮುಗಿಸಿದ್ದಾಯಿತು. ಮನೆಯಲ್ಲಿ ಪೂಜೆ ಮುಗಿದಿದೆ. ಇವಾಗ ದೇವಸ್ಥಾನಕ್ಕೆ ಓಡೋಂಥ ಟೈಮು. ಮನೆಯಲ್ಲಿ ಪೂಜೆಗೆ ತಯಾರಿಯಾಗಿರ್ಬೋದು, ಪೂಜೆಗೆ ನೈವೇದ್ಯ ಇಡ್ಲಿಕ್ಕಾಗಿರ್ಬೋದು, ಮನೆಯಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ನಾವು ದೇವಸ್ಥಾನ ಹತ್ರಕ್ಕೂ ಕೂಡ ಬಂದಿದ್ದೀವಿ. ನೋಡ್ಬೋದು ದೇವಸ್ಥಾನ ಹತ್ರ ಈ ರೀತಿಯಾಗಿ ದೇವಸ್ಥಾನನೂ ಕೂಡ ತುಂಬಾ ಚೆನ್ನಾಗಿ ರೆಡಿ ಕೂಡ ಮಾಡಿದರು. ವೈಕುಂಠ ಏಕಾದಶಿ ಅಂತ ಅಂದಮೇಲೆ ಮೇಯ್ನಾಗಿ ಅವತ್ತಿನ ದಿವಸ ಹೋಗಬೇಕಾಗಿರೋದು ಶ್ರೀನಿವಾಸ ದೇವಸ್ಥಾನಕ್ಕೆ. ನಾವು ಬಂದಿರೋದು ಕೂಡ ಶ್ರೀನಿವಾಸ ದೇವಸ್ಥಾನಕ್ಕೆ ನಾವು ಕೂಡ ಬಂದಿದ್ದೀವಿ. ನೋಡ್ಬೋದು ಈ ರೀತಿಯಾಗಿ ಅಲಂಕಾರ ಕೂಡ ಮಾಡಿದರು. ಅದ್ರ ಜೊತೆಗೆ ತುಂಬ ಜನನೂ ಕೂಡ ಇದ್ದರು, ತುಂಬಾ ರಶ್ ಕೂಡ ಇತ್ತು. ದೇವಸ್ಥಾನಕ್ಕೆ ಬಂದಿದ್ದೆಂತೂ ಆಯಿತು. ಇವಾಗ ಏನು ನೋಡ್ತಾ ಇದ್ದೀರಾ ಇದು ದೇವಸ್ಥಾನದ ಚಿತ್ರಣ. ದೇವಸ್ಥಾನದ ಒಳಗಡೆ ಅಂತೂ ತುಂಬಾ ರಶ್ ಇತ್ತು. ಯಾಕೆ ಅಂತಂದರೆ ಎಲ್ಲರೂ ಕೂಡ ದೇವ್ರ ದರ್ಶನ ಮಾಡೋಕ್ಕೆ ಬಂದಿರ್ತಾರೆ. ಹಾಗಾಗಿ ನಾವು ಕೂಡ ಹಾಗೆ ಹೋದ್ವಿ. ಏನು ಇಲ್ಲಿ ನೋಡ್ತಾ ಇರ್ಬೋದು ಶ್ರೀನಿವಾಸದ್ದು ತೊಟ್ಟಲು ಕೂಡ ಕಟ್ಟಿದ್ದಾರೆ. ಅದನ್ನು ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಇವಾಗ ದೇವಸ್ಥಾನ ಒಳಗಡೆನೂ ಕೂಡ ಹೋಗ್ತಾ ಇದ್ದೀವಿ. ದೇವಸ್ಥಾನ ಒಳಗಡೆ ಬಂದಿದ್ದು ಆಯಿತು. ಇವಾಗ ನೀವು ನೋಡ್ಬೋದು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನೀವು ಕೂಡ ದೇವ್ರ ದರ್ಶನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಇವಾಗ ನೀವು ಕೂಡ ದೇವ್ರ ದರ್ಶನ ಮಾಡ್ಬೋದು. ದೇವ್ರನ್ನಂತೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಅದಂತೂ ತುಂಬಾ ಖುಷಿ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ವೆಂಕಟೇಶ್ವರ ದೇವ್ರು ಬಂದುಬಿಟ್ಟು ನಮ್ಮ ಮನೆ ದೇವರು ಕೂಡ. ಹಾಗಾಗಿ ಪೂಜೆ ಮಾಡಿಸೋದಾಗಿರ್ಬೋದು ಮತ್ತು ಆ ದೇವಸ್ಥಾನಕ್ಕೆ ಹೋಗಿರೋದಾಗಿರ್ಬೋದು ಎಲ್ಲದೂ ಕೂಡ ತುಂಬಾ ಖುಷಿಯಾದ ವಿಚಾರ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ವರ್ಷವೂ ಅಷ್ಟೇ ನಾನು ವೈಕುಂಠ ಏಕಾದಶಿ ದಿವಸ ಉಪವಾಸ ಇದ್ದು ಪೂಜೆನೂ ಕೂಡ ಮಾಡ್ತೀನಿ. ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಉಪವಾಸ ಇದ್ದು ಪೂಜೆನೂ ಕೂಡ ನಾನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಷ್ಟೊತ್ತು ವಿಡಿಯೋನ ನೋಡ್ಕೊಬಂದ್ರಿ ಅಲ್ವಾ? ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.